ಮೊಂತ್ರಾ ಎಲೆಕ್ಟ್ರಿಕ್ ಅಧಿಕೃತ ಡೀಲರ್ನ ತನಿಯಾ ಮೋಟಾರ್ಸ್ ಸೂಪರ್ ಆಟೋ ಶೋರೂಮ್ ಕಾಪುವಿನ ಕೊಪ್ಪಲಂಗಡಿಯ ಸ್ವಸ್ತಿಕ್ ಎನ್ಕ್ಲೇವ್ನಲ್ಲಿ ಶುಭಾರಂಭಗೊಂಡಿತು. ಭಾರತದಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಬೇಡಿಕೆ ಹಾಗೂ ಉತ್ಪಾದನೆ ಹೆಚ್ಚಾಗಿದೆ. ಕಾರು, ಸ್ಕೂಟರ್, ಬೈಕ್ ಹಾಗೂ ತ್ರಿಚಕ್ರ ವಾಹನಗಳು ಎಲೆಕ್ಟ್ರಿಕ್ ರೂಪದಲ್ಲಿ ಬಿಡುಗಡೆಯಾಗಿದೆ. ಅಂತೆಯೇ ಕಾಪು ವ್ಯಾಪ್ತಿಯ ಗ್ರಾಹಕರಿಗೆ ಸಿಹಿ ಸುದ್ದಿ ಎಂಬಂತೆ ಕಾಪುವಿನ ಕೊಪ್ಪಲಂಗಡಿಯ ಸ್ವಸ್ತಿಕ್ ಎನ್ಕ್ಲೇವ್ನಲ್ಲಿ ತನಿಯಾ ಮೋಟಾರ್ಸ್ ಸೂಪರ್ ಆಟೋ ಶೋರೂಮ್ ಉದ್ಘಾಟನೆಗೊಂಡಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಮಾಂಡವಿ ರಿಯಲ್ ಎಸ್ಟೇಟ್ ಡೆವಲಪರ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾ ಜೆರ್ರಿ ವಿನ್ಸೆಂಟ್ ಡಯಾಸ್ ಅವರು ರಿಬ್ಬನ್ ಕತ್ತರಿಸಿ ನೂತನ ಶೋರೂಮ್ ಅನ್ನು ಉದ್ಘಾಟಿಸಿದರು. ನಂತರ ಗಣ್ಯರು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮಾಂಡವಿ ರಿಯಲ್ ಎಸ್ಟೇಟ್ ಡೆವಲಪರ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾ ಜೆರ್ರಿ ವಿನ್ಸೆಂಟ್ ಡಯಾಸ್ ಅವರು ಮಾತನಾಡಿ, ಗಣ್ಯರ ಸಮ್ಮುಖದಲ್ಲಿ ತನಿಯಾ ಮೋಟಾರ್ಸ್ ಸೂಪರ್ ಆಟೋ ಶೋರೂಮ್ ಉದ್ಘಾಟನೆಗೊಂಡಿರುವುದು ಖುಷಿಯ ವಿಚಾರ. ಉಡುಪಿ ಜಿಲ್ಲೆ ಇನ್ನಷ್ಟು ಅಭಿವೃದ್ಧಿಯಾಗಲು ಹಲವಾರು ಶೋರೂಮ್ಗಳು ಕಾರ್ಯಾರಂಭಗೊಳ್ಳಲಿ ಎಂದರು. ಒಬ್ಬ ಯುವಕ ಸರ್ಕಾರದ ಯಾವ ಸವಲತ್ತನ್ನು ಅವಲಂಬಿಸದೆ ತನ್ನ ಸ್ವಂತ ಕಾರಿನಲ್ಲಿ ನಿಂತು ಈ ಒಂದು ಉದ್ಯಮವನ್ನು ಶುರು ಮಾಡಿದ್ದಾರೆ. ಖಂಡಿತವಾಗಿ ಇವರಿಂದಾಗಿ ಇನ್ನು 10 ಜನರಿಗೆ ಇಲ್ಲಿ ಕೆಲಸ ಮಾಡುವಂತ ಭಾಗ್ಯ ಬರುತ್ತದೆ. ಹಾಗೆ 10 ಜನರಿಗೆ ನಿರುದ್ಯೋಗ ಸಮಸ್ಯೆಯನ್ನು ದೂರ ಮಾಡುವುದರಲ್ಲಿ ಇವರು ಯಶಸ್ವಿ ಆಗ್ತಾರೆ ಎಂಬ ವಿಶ್ವಾಸ. ಹಾಗೆ ನನ್ನ ಸ್ವಂತ ಕಾಲಿನಲ್ಲಿ ನಿಂತು ನಮ್ಮ ಇವರು ಹಾಗೆ ಬಿಸ್ನೆಸ್ ಮಾಡಿದ್ರೆ ಖಂಡಿತವಾಗಿ ಜೀವನದಲ್ಲಿ ಯಶಸ್ವಿ ಆಗ್ತಾರೆ. ಇವತ್ತು ಇದು ಬರೀ ರಿಕ್ಷಾ ಶೋರೂಮ್ ಇರ್ಬೋದು, ಬರುವಂತ ದಿನಗಳಲ್ಲಿ ರಿಕ್ಷಾ ಬಿಟ್ಟು ಕಾರ್ನ ಶೋರೂಮ್ ಆಗ್ಬೋದು, ಅಥವಾ ಈ ಉಡುಪಿ ಜಿಲ್ಲೆಯಲ್ಲಿ ಉತ್ತರ ಅಭಿವೃದ್ಧಿಯಾಗಿ ಇನ್ನಷ್ಟು ಹಲವಾರು ಶೋರೂಮ್ಗಳನ್ನು ಮಾಡುವಂತ ಆ ಶಕ್ತಿ, ಆ ಭಾಗ್ಯ ಆ ಕೃಷ್ಣ ಭಗವಂತ ನಮ್ಮ ಮಾರಿಗುಡಿಯ ಮರಿಯಮ್ಮ ಯೇಸು ಸ್ವಾಮಿಯ ಮುಖ್ಯ ಪ್ರಾಣ ಧಾರಾಳವಾದ ಆಶೀರ್ವಾದ ಅನುಗ್ರಹ ಅವರಿಗೆ ಸಿಗ್ತದೆ. ಖಂಡಿತವಾಗಿ ಅವರು ಜೀವನದಲ್ಲಿ ಯಶಸ್ವಿಯಾಗಿದ್ದಾರೆ. ಸಾಯಿರಾಧಾ ಗ್ರೂಪ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮನೋಹರ್ ಎಸ್ ಶೆಟ್ಟಿ ಅವರು ಮಾತನಾಡಿ, ಇವತ್ತಿನ ದಿನಗಳಲ್ಲಿ ಇಲೆಕ್ಟ್ರಿಕ್ ವಾಹನಗಳಿಗೆ ಹೆಚ್ಚಿನ ಬೇಡಿಕೆಗಳಿದ್ದು ಕಾಪುವಿನಲ್ಲಿ ಇಲೆಕ್ಟ್ರಿಕ್ ಆಟೋ ರಿಕ್ಷಾದ ಶೋರೂಮ್ ಕಾರ್ಯಾರಂಭಗೊಂಡಿದೆ. ಇಲೆಕ್ಟ್ರಿಕ್ ವಾಹನ ಪ್ರಿಯರು ಸದುಪಯೋಗ ಪಡೆದುಕೊಳ್ಳಿ ಎಂದರು. ನಮ್ಮ ಊರು ನಮ್ಮ ಇಚ್ಛೆ ಎಡ್ಡೆ ಮಾಡ್ಕೊಡಿದೆ. ಸಂಜೆ ಎಂಗಳ ಕಾಂಟ್ರಿಬ್ಯೂಷನ್ ಏನು ಮಾಡ್ದ, ಎಂಗ್ ನಮ್ಮ ತುಲನ ಡೈರೆಕ್ಟ್ ಕಾಂಟ್ರಿಬ್ಯೂಷನ್ ಮಾಡಿದೆ, ಬೇರೆ ಬೇರೆ ಲೈನ್ ಮಾಡಿದೆ. ಅಂಚೆ ದೀರ್ಘ ಮ್ಯಾಂಗ್ಳೂರ್ ಅವರಿಗೆ ಒಂದು ನಮ್ಮ ಮೋಟಾರ್ ಎಲೆಕ್ಟ್ರಿಕ್ ಶೋರೂಮ್ ಮಾಡ್ಕೊಂಡು ಉಂಟು. ಒಕ್ಕಲ ಕಾಪು ಬರ್ತಾರೆ, 6 8 ಊರು ಬರ್ತಾರೆ. ಸೊ ಖಂಡಿತ ಇದಕ್ಕೆ ಮುಂತಾದ ಜನಗಳಿಗೆ ಸಪೋರ್ಟ್ ಕೊಡ್ತಾರೆ. ಊರಿಗೆ ಪ್ರಚಾರ ಮಾಡ್ತಾರೆ, ಖಂಡಿತ ಗೌತಮ್ಗಿರಿ ಪ್ರಚಾರ ಮಾಡ್ಬ ಇಲ್ಲಿ ಊರಿಗೆಲ್ಲ ಮುನ್ಸಿಪಾಲಿಟಿ ಊರಿದ್ದಾರೆ ಹೆಲ್ಪ್ ಕೊಟ್ಟಲ್ಲ ಆದರೆ ತನಿಯಾ ಮೋಟಾರ್ಸ್ ಎಡ್ಡೆ ಬರಡು ಅಂಚೆ ಶೋರೂಮ್ಸ್ ಬೇತರ ಮಸ್ತ್ ಮಲ್ಪಲೆ ಲೋಕಲ್ ಜನ ಮಸ್ತ್ ಜನ ಎಂಪ್ಲಾಯ್ಮೆಂಟ್ ಆಗ್ತದೆ. ಎಲ್ಲಿ ಬಿಸ್ನೆಸ್ ಮಾಡ್ತಾರೆ ಹೆಂಗ್ ಜನರಿಗೆ ನುಗ್ಗು ಬಳಿ ಕಾರಣ ಆಗ್ತದೆ. ನಾನು ಗೊತ್ತು ಇಂಡೈರೆಕ್ಟ್ಲಿ ಸಪೋರ್ಟ್ ಮಾಡ್ತಾರೆ. ಉಡುಪಿ ಜಿಲ್ಲಾ ಕೋಆಪರೇಟಿವ್ ಯೂನಿಯನ್ನ ಅಧ್ಯಕ್ಷರಾದ ಜಯಕರ್ ಶೆಟ್ಟಿ ಇಂತ್ರಾಳಿ ಮಾತನಾಡಿ, ಪರಿಸರ ಮಾಲಿನ್ಯವನ್ನು ದೂರೀಕರಿಸಲು ಇಲೆಕ್ಟ್ರಿಕ್ ವಾಹನಗಳು ಮಾರುಕಟ್ಟೆಗೆ ಬಂದಿದೆ. ತನಿಯಾ ಶೋರೂಮ್ ಉದ್ಘಾಟನೆಗೊಳ್ಳುವ ಮೂಲಕ ಕಾಪುವಿನಲ್ಲಿ ಇಲೆಕ್ಟ್ರಿಕ್ ರಿಕ್ಷಾಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿರುವುದು ಹೆಮ್ಮೆಯ ವಿಚಾರ ಎಂದರು. ಇವತ್ತು ರಾಷ್ಟ್ರೀಯ ಹೆದ್ದಾರಿ 46ರ ಸಾಮೀಪ್ಯದಲ್ಲಿರುವಂಥದ್ದು. ಯಾಕಂದ್ರೆ ಇದಕ್ಕೆ ಪಬ್ಲಿಸಿಟಿ ಬೇಕಾಗಿಲ್ಲ. ಒಂದು ಬೋರ್ಡ್ ಅನ್ನು ಅಳವಡಿಸಿದ್ರೆ ದಿವಸಕ್ಕೆ ಲಕ್ಷಾಂತರ ವಾಹನಗಳು ಸಾರ್ವಜನಿಕರು ತಿರುಗಾಡುವಂತಹ ಜಾಗದಲ್ಲಿ ನಮ್ಮ ತನಿಯಾ ಶೋರೂಮ್ ಮುಖಾಂತರ
ಇಲೆಕ್ಟ್ರಿಕ್ ವಾಹನಗಳು ರಿಕ್ಷಾವನ್ನು ಇವತ್ತು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದಿರಿ. ಒಬ್ಬ ಉದ್ದಿಮೆದಾರರು ತನ್ನ ಜೀವನದಲ್ಲಿ ಅಥವಾ ಉದ್ದಿಮೆಯಲ್ಲಿ ಯಶಸ್ಸನ್ನು ಕಾಣಬೇಕಾದ್ರೆ ಪ್ರಮುಖವಾಗಬೇಕಾದ 4 ಅಂಶಗಳು. ಒಂದು, ಆತ್ಮವಿಶ್ವಾಸ, ಕಠಿಣ ಪರಿಶ್ರಮ, ಏನು ಮಾರುಕಟ್ಟೆಗೆ ಇವತ್ತು ನೀಡ್ತಾ ಇದ್ದಾರೆ ಉತ್ತಮ ಗುಣಮಟ್ಟದ ವಸ್ತುಗಳು, ಮತ್ತೆ ಒಂದು ನಗುಮುಖದ ಸೇವೆ. ಇದೆಲ್ಲವನ್ನು ನಾನು ಕಂಡುಕೊಂಡಂತೆ ಗೌತಮ್ ಅವರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಇವತ್ತು ಹೊಸ ಉದ್ದಿಮೆಗೆ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ನಾನು ಎಲ್ಲ ದೈವ ದೇವರಲ್ಲಿ ಈ ಸಾನ್ನಿಧ್ಯದ ಮಾಡಿ ಮುಖಾಂತರ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಷ್ಟೇ. ಯಾಕಂದ್ರೆ ಅವರು ಏನು ಒಂದು ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಈ ಉದ್ದಿಮೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅವರಿಗೆ ಸಂಪೂರ್ಣ ಅನುಗ್ರಹ ದೇವರದ್ದು, ಎಲ್ಲ ಹಿರಿಯರ ಆಶೀರ್ವಾದ, ಹಿರಿಯರ ಶಿವರಾಗಿ ಸದಾ ಇರಲಿ. ಈ ಉದ್ದಿಮೆಯಲ್ಲಿ ಯಶಸ್ವಿಯಾಗಿ. ಈ ಸಂದರ್ಭದಲ್ಲಿ ಮಂಗಳೂರಿನ ಡಿಆರ್ ಸುವರ್ಣ ಗ್ರೂಪ್ನ ಜಗದೀಪ್ ಸುವರ್ಣ, ಶ್ರೀ ಡೆವಲಪರ್ಸ್ನ ಗಿರೀಶ್ ಎಂ ಶೆಟ್ಟಿ, ಟಿಐ ಕ್ಲೀನ್ ಮೊಬಿಲಿಟಿ ಪ್ರೈವೇಟ್ ಲಿಮಿಟೆಡ್ನ ರೀಜನಲ್ ಸೇಲ್ಸ್ ಮ್ಯಾನೇಜರ್ ಶೈಜು ಎಸ್ ಕುಮಾರ್, ಪೈ ಸೇಲ್ಸ್ನ ಎಂಡಿ ರತ್ನಾಕರ್ ಪೈ, ಟಿಐ ಕ್ಲೀನ್ ಮೊಬಿಲಿಟಿ ಪ್ರೈವೇಟ್ ಲಿಮಿಟೆಡ್ನ ಸರ್ವಿಸ್ ಹೆಡ್ ಹರೀಶ್ ಜಿಜೆ, ಜಯಂತ್ ಕೆರೆಕಾಡು ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.